IPL 2026 ಬಗ್ಗೆ ಕೆಲವೊಂದು ಟೀಮ್ ನ ಬಗ್ಗೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಇದಾವೆ. ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಇನ್ನೂ ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಈಗಲೇ ಪ್ರತಿಯೊಬ್ಬ IPL ಫ್ಯಾನ್ಸ್ ಬೇಗ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಫಾಸ್ಟ್ ಆಗಿ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಫಸ್ಟ್ ಅಪ್ಡೇಟು, ಬಿಗ್ಗೆಸ್ಟ್ ಶಾಕು, ಇವತ್ತು ಬೆಳಿಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಆಂಡ್ರೆ ರಸೂಲ್ ಮೇ ಬಿ IPL ಗೆ ರಿಟೈರ್ಮೆಂಟ್ ನ ಕೊಡುವಂತ ಚಾನ್ಸ್ ಇದೆ. ಲೈಕ್ ಕೈರನ್ ಪಲಾಡ್ ಯಾವ ರೀತಿ IPL ಗೆ ರಿಟೈರ್ಮೆಂಟ್ ನ ಕೊಟ್ಟರು ಎಕ್ಸಾಕ್ಟ್ಲಿ ಅದೇ ತರ ಆಂಡ್ರೆ ರಸೂಲ್ IPL ಗೆ ರಿಟೈರ್ಮೆಂಟ್ ನ ಕೊಡಬಹುದು ಅಂತೇಳಿ ಈಗ ಅದೇ ರೈಟ್ ಆಗಿದೆ. ಆಂಡ್ರೆ ರಸೂಲ್ IPL ಗೆ ರಿಟೈರ್ಮೆಂಟ್ ನ ಕೊಟ್ಟಿದ್ದಾರೆ ಮತ್ತು ಆಲ್ ಸೆಟ್ ನೆಕ್ಸ್ಟ್ IPL 2026 ಅಲ್ಲಿ KKR ಗೆ ಸಪೋರ್ಟಿಂಗ್ ಸ್ಟಾಫ್ ಅಲ್ಲಿ ಆಸ್ ಎ ಪವರ್ ಕೋಚ್ ಆಗಿ ಜಾಯಿನ್ ಆಗುತ್ತಾ ಇದ್ದಾರೆ. ಇಟ್ಸ್ ಹ್ಯೂಜ್ ನ್ಯೂಸ್. ನಾವು ಥಿಂಕ್ ಮಾಡಿದ್ವಿ ಆಂಡ್ರೆ ರಸೂಲ್ ಮೇ ಬಿ ಆ ಒಂದು ಮಿನಿ ಆಕ್ಷನ್ಗೆ ಬಂದ್ರೆ ಡೆಫಿನೆಟ್ ಆಗಿ ಕೆಲವೊಂದು IPL ಟೀಮ್ದವರು ರಸೂಲ್ಗೆ ಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ಅವ್ರು ಏನಾದರೂ ಮಿನಿ ಆಕ್ಷನ್ ಬಂದ್ರೆ ಡೆಫಿನೆಟ್ ಆಗಿ ರಸೂಲ್ನ ಬೈ ಮಾಡ್ತಾರೆ ಅಂತೇಳಿ ನಾವು ಥಿಂಕ್ ಮಾಡಿದ್ವಿ. ಬಟ್ ಈಗ ರೈಟ್ ನಿರ್ಧಾರ. ಡೆಫಿನೆಟ್ ಆಗಿ ಆ ಒಂದು ಮನಿಕ್ಕಿಂತ ಲಾಯಲ್ಟಿ ಇಸ್ ಗ್ರೇಟ್ ಅಂತೇಳಿ ಪ್ರೂವ್ ಮಾಡಿದ್ದಾರೆ ಆಂಡ್ರೆ ರಸೂಲ್. ಆ ಒಂದು ಗೆಸ್ಟರ್ಗೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹ್ಯೂಜ್ ರೆಸ್ಪೆಕ್ಟ್ ನ ಕೊಡಲೇಬೇಕು. ಆಂಡ್ರೆ ರಸೂಲ್ಗೆ ಡೆಫಿನೆಟ್ ಆಗಿ ಮಿನಿ ಆಕ್ಷನ್ ಬಂದ್ರೆ ಸಾಕಷ್ಟು ಅಮೌಂಟ್ ಅವರಿಗೆ ಸಿಗ್ತಾಯಿತ್ತು. ಬಟ್ ನನಗೆ ಬೇಕಾಗಿಲ್ಲ, KKR ಟೀಮನ್ನು ಬಿಟ್ಟು ಬೇರೆ ಟೀಮಲ್ಲಿ ಆಡುವಂತಹ ಅವಶ್ಯಕತೆ ನನಗಿಲ್ಲ ಅಂತ ಪ್ರೂವ್ ಮಾಡಿದರೆ. ಇಟ್ಸ್ ಅ ಗ್ರೇಟ್ ಬಾಂಡ್ KKR ಮತ್ತು ಆಂಡ್ರೆ ರಸೂಲ್. ನೆಕ್ಸ್ಟ್ ಲೆವೆಲ್ ಬಾಂಡ್ ಇದೆ. ಆ ಒಂದು ಬಾಂಡ್ ಈ ಒಂದು ನಿರ್ಧಾರ ಮಾಡಿದರೆ ಆಂಡ್ರೆ ರಸೂಲ್. ಸೊ ಗ್ರೇಟು, ಲೆಜೆಂಡ್ರಿ ಕ್ರಿಕೆಟರು, ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. KKRಗೆ ಒಂಥರ ಹೀರೋ. KKRಗೆ ಹೀರೋ ಅಂದ್ರೆ ಅದು ಆಂಡ್ರೆ ರಸೂಲ್. ಸೋಲುವಂತ ಮ್ಯಾಚ್ ಅನ್ನು ಸಿಂಗಲ್ ಹ್ಯಾಂಡಲ್ಲಿ ಗೆಲ್ಲಿಸಿದ್ದಾರೆ ಆಂಡ್ರೆ ರಸೂಲ್. ಸೊ ಡೆಫಿನೆಟ್ ಆಗಿ ನ್ಯೂ ಚಾಪ್ಟರ್. ಬಟ್ ನೋಡಬೇಕು ನೆಕ್ಸ್ಟ್ IPL 2026 ಅಲ್ಲಿ KKRಗೆ ಆಸ್ ಎ ಪವರ್ ಕೋಚ್ ಆಗಿ ಜಾಯ್ನ್ ಆಗಿದ್ದಾರೆ. ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ವೇಟ್ ಮಾಡಮ್ಮ. ಬಟ್ ಸ್ಟಿಲ್ ಸ್ಯಾಡ್, ಯಾಕಂದ್ರೆ ಆಂಡ್ರೆ ರಸೂಲ್ ಅಂತ ಪ್ಲೇಯರು IPL ಗೆ ಬೇಕು, IPL ಗೆ ಅವಶ್ಯಕತೆ ಇತ್ತು. ಸೊ ಬಿಗ್ ಪ್ಲೇಯರ್ಸ್ ಆಲ್ರೆಡಿ ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಆಂಡ್ರೆ ರಸೂಲ್ ಹೋದ್ರು, ಈಗ ನೆಕ್ಸ್ಟ್ MS ಧೋನಿ ಅವರು ಹೋಗ್ತಾರೆ. ಸೊ ಅದಾದ್ಮೇಲೆ ಸೊ ನಿಮಗೆ ಗೊತ್ತಿರೋದೆ ಲೆಜೆಂಡ್ ಪ್ಲೇಯರ್ಸ್ ಅವರು ಸಹ ಹೋಗ್ತಾ ಇದ್ದಾರೆ. IPL ನ ಆ ಒಂದು ಕಿಕ್ಕು ಹೋಗ್ತಿದೆ ಅಂತ ಅನಿಸ್ತದೆ. ಯಾಕಂದ್ರೆ ಇಂಥ ಪ್ಲೇಯರ್ಸ್ ಬೇಕು. ಬಟ್ ಈ ಪ್ಲೇಯರ್ಸ್ ರಿಟೈರ್ಮೆಂಟ್ ನ ಕೊಟ್ರೆ IPL ಅಲ್ಲಿ ಅಷ್ಟೊಂದು ಕಿಕ್ ಇರುತ್ತಾ ಅಂತ ಒಂದು ಬಿಗ್ ಕ್ವಶನ್. ಸೊ ವೆರಿ ಸ್ಯಾಡ್. ಈ ಒಂದು ನ್ಯೂಸ್ ಬಗ್ಗೆ ನನಗೆ ಬೇಜಾರಾಗ್ತಾ ಇದೆ. ಬಟ್ ಸ್ಟಿಲ್ ಇಟ್ಸ್ ಅ ಫ್ಯಾಕ್ಟ್. ರಸೂಲ್ IPL ಗೆ ಗುಡ್ ಬೈ ಹೇಳಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಆಂಡ್ರೆ ರಸೂಲ್. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಈಗ KKR ಟೀಮ್ ಅಲ್ಲಿ 64 ಸಮಥಿಂಗ್ ಇದೆ ಮತ್ತು CSK ಟೀಮ್ ಅಲ್ಲಿ 43 ಸಮಥಿಂಗ್ ಕ್ರೋರ್ ಇದೆ ಅವರ ಪರ್ಸ್ ನೆಕ್ಸ್ಟ್ ಮಿನಿ ಆಕ್ಷನ್ಗೆ. ಈಗ ಬೈ ಚಾನ್ಸ್ ಏನಾದ್ರು ಕ್ಯಾಮರಾನ ಗ್ರೀನು ನಮಸ್ಕಾರಪ್ಪ ಗುರು ಅಂತೇಳಿ ಆ ಒಂದು IPL 2026 ಮಿನಿ ಆಕ್ಷನ್ಗೆ ಅವರ ಹೆಸರನ್ನು ರಿಜಿಸ್ಟರ್ ಮಾಡಿಲ್ಲಪ್ಪ ಅಂದ್ರೆ ಏನಾಗುತ್ತೆ ಜಸ್ಟ್ ಥಿಂಕ್ ಮಾಡಿ. ಆ ಒಂದು 63 ಕೋಟಿ ಇಟ್ಕೊಂಡು ವೇಸ್ಟ್ ಆಗಲ್ವಾ? ಬಟ್ ನೋಡಮ್ಮ, ಇಷ್ಟಕ್ಕೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಆ ಒಂದು ರಿಜಿಸ್ಟರ್ ಮಾಡಿರುವಂತಹ ಲೀಸ್ಟ್ ಬರುತ್ತೆ ಆ ಒಂದು ಮಿನಿ ಆಕ್ಷನ್ಗೆ, ಅವಾಗ ಡಿಸ್ಕಸ್ ಮಾಡೋಣ. ಈಗ ರಸಲ್ ಗುಡ್ ಬೈ ಹೇಳಿದ್ರೆ ಈಗ ಪರ್ಸ್ ಏನಾಗುತ್ತೆ ಗೊತ್ತಿಲ್ಲ. ಬಟ್ ನೋಡಮ್ಮ, ಏನಾದರೂ ಕ್ಯಾಮರಾನ್ ಗ್ರೀನ್ ಅವರ ಹೆಸರನ್ನು ರಿಜಿಸ್ಟರ್ ಮಾಡಲಪ್ಪ ಅಂದ್ರೆ ಮ್ಯಾಜಿಕ್ ಆಗುತ್ತೆ CSK ಗೆ ಮತ್ತು KKR ಗೆ. ಬಟ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ಅಪ್ಡೇಟು, SRS ಟೀಮ್ ನ ಯಂಗ್ ಸೂಪರ್ ಸ್ಟಾರ್ಸ್ ಬೆಂಕಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸಯ್ಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಒಂದು ಅಭಿಷೇಕ್ ಶರ್ಮಾ, ಇನ್ನೊಬ್ರು ಪಾಕೆಟ್ ಡೈನಮೋ ಇಶಾನ್ ಕಿಶನ್ ಸೆನ್ಸೇಷನಲ್ ಸೆಂಚುರಿಯನ್ನು ಮಾಡಿದರೆ. ಇದು ಮಾತ್ರ ಗ್ರೇಟ್ ನ್ಯೂಸ್ SRS ಟೀಮ್ಗೆ. ಸೊ SRS ನ 2 ಸೂಪರ್ ಸ್ಟಾರ್ಸ್ ಎನ್ ಫಾರ್ಮ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟು, ಸಂಜು ಸ್ಯಾಮ್ಸನ್ ಅವರ ಬಗ್ಗೆ. ಇವತ್ತಿನ ಮ್ಯಾಚ್ ಅಲ್ಲಿ ಅಗೇನೆಸ್ಟ್ ಛತ್ತೀಸ್ಗಢ ವಿರುದ್ಧ ಸೂಪರ್ ನಾಕೌಟ್ ಆಡಿದರೆ. ಕೇವಲ 14 ಬಾಲಲ್ಲಿ 43 ರನ್ಸ್ ಸ್ಕೋರ್ ಮಾಡಿದರೆ. ಇದರಲ್ಲಿ 5 ಬಿಗ್ ಸಿಕ್ಸಸ್ ಇದಾವೆ. ಇದು ಮಾತ್ರ ಗ್ರೇಟ್ ನ್ಯೂಸ್. ಸೊ ಮುಂದೆ ಸೌತ್ ಆಫ್ರಿಕಾ T20 ಸೀರೀಸ್ ಇದೆ. ಈ ಒಂದು ಸೀರೀಸ್ ಮುಂಚೆ ಸಂಜು ಸ್ಯಾಮ್ಸನ್ ಗ್ರೇಟ್ ಫಾರ್ಮ್ ಅಲ್ಲಿ ಇದ್ದಾರೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.